ಈ ಖಾತಾ ಸೇವೆಯ ಪ್ರಾರಂಭ ದಾಂಡೇಲಿಯಲ್ಲಿ ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಮಾಹಿತಿ. ರಾಜ್ಯ ಸರ್ಕಾರವು ರಾಜ್ಯದ ಜನತೆಗಾಗಿ ಮನೆಯಲ್ಲಿ ಕುಳಿತು ಅತಿ ಸರಳವಾಗಿ ಈ ಖಾತಾ ಸೇವೆಯನ್ನು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ನಿಗದಿತ ಕಾಲಾವಧಿಯಲ್ಲಿ ಪಡೆಯಲು ತಂತ್ರಾಂಶವನ್ನು ರೂಪಿಸಿದ್ದು, ಅದರಂತೆ ಆಸ್ತಿ ಕಣಜದಲ್ಲಿನ ಮಾಹಿತಿ ಆಧಾರದ ಮೇಲೆ ಕರಡು ಈ ಖಾತಾವನ್ನು ಪ್ರಕಟಿಸಲಾಗಿದ್ದು, ಸಾರ್ವಜನಿಕರು ಈ ಮಾಹಿತಿಯನ್ನು ನೇರವಾಗಿ ವೀಕ್ಷಿಸಬಹುದಾಗಿದೆ ಎಂದು ದಾಂಡೇಲಿ ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು ತಿಳಿಸಿದ್ದಾರೆ. ಅವರು ಇಂದು ಶುಕ್ರವಾರ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ದಾಂಡೇಲಿ ನಗರಸಭೆಯಲ್ಲಿ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದರು. ಈ ಖಾತಾ ಮಾಹಿತಿಗಳ ಬಗ್ಗೆ ತಕರಾರು ಇದ್ದಲ್ಲಿ ಸಾರ್ವಜನಿಕರು ಈ ಆಸ್ತಿ ತಂತ್ರಾಂಶದಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೇರವಾಗಿ ನಮೂದಿಸಬಹುದಾಗಿದೆ. ನಮೂದಿಸಿದ ಮಾಹಿತಿಯ ನಿಖರತೆಯನ್ನು ನಗರ ಸಂಸ್ಥೆ ಪರಿಶೀಲಿಸಿ ಅನುಮೋದಿಸುತ್ತದೆ. ಅಂತಿಮ ಈ ಖಾತಾವನ್ನು ಸಾರ್ವಜನಿಕರು ತಮ್ಮ ಮನೆಗಳಲ್ಲಿ ಕುಳಿತು ಪಡೆಯಬಹುದಾಗಿದೆ. ಈ ಖಾತಾ ಪಡೆಯಲು ಬೇಕಾದ ದಾಖಲೆಗಳು ಮಾಲೀಕರ ಭಾವಚಿತ್ರ ಹಾಗೂ ಆಧಾರ್, ಆಸ್ತಿ ತೆರಿಗೆ ಚಲನ್, ಸ್ವತ್ತಿನ ದಾಖಲೆಗಳು, ಕ್ರಯಪತ್ರ, ವಿದ್ಯುತ್ ಆರ್ಆರ್ ನಂಬರ್, ಸ್ವತ್ತಿನ ಛಾಯಾಚಿತ್ರ, ಋಣಭಾರ ನಮೂನೆ 15/16, ಸ್ವತ್ತಿಗೆ ಸಂಬಂಧಿಸಿದ ಇತರೆ ಪೂರಕ ಅಗತ್ಯ ದಾಖಲೆಗಳು ಬೇಕಾಗಿರುತ್ತದೆ ಎಂದು ವಿವೇಕ್ ಬನ್ನೆ ಅವರು ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಘನ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಸಾರ್ವಜನಿಕರಿಗೆ ಹೆಚ್ಚಿನ ಕಿರಿಕಿರಿನ ತಪ್ಪಿಸುವ ನಿಟ್ಟಿನಲ್ಲಿ ಈ ಆಸ್ತಿ .karnataka.gov.in ಅಂತಕ್ಕಂಥ ಒಂದು ಪೋರ್ಟಲನ್ನು ಅಭಿವೃದ್ಧಿಪಡಿಸಿದ್ದಾರೆ. ಆ ಪೋರ್ಟಲ್ನಲ್ಲಿ ಇಲ್ಲಿವರೆಗೂ ನಾವು ನಗರಸಭೆಯಿಂದ ಈ ಖಾತಾ ಮಾಡಿಕೊಡ್ತಿದ್ವಿ, ನಾವೇ ಪ್ರಿಂಟ್ ತೆಗಿತಿದ್ವಿ, ನಾವೇ ಕೊಡ್ತಾ ಇದ್ವಿ. ಆದರೆ ಈಗ ಒಂದು ಬಾರಿ ನಾವು ಅನುಮೋದನೆ ಕೊಟ್ಟರೆ ಸಾರ್ವಜನಿಕರು ಅವ್ರ ಮನೆಯಲ್ಲೇ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿದೆ. ಯಾವ ರೀತಿ ಲ್ಯಾಂಡ್ ಉತ್ತರನ ನಾವು ಭೂಮಿ ಅಂತ ತಂತ್ರಾಂಶದಲ್ಲಿ ಹೋಗ್ಬಿಟ್ಟು ಲ್ಯಾಂಡ್ ಉತ್ತರನ ಡೌನ್ಲೋಡ್ ಮಾಡ್ಕೊಳ್ತೀವೋ, ಅದೇ ರೀತಿ ಈ ಆಸ್ತಿ ಅಂತಕ್ಕಂಥ ಒಂದು ಪೋರ್ಟಲಲ್ಲಿ ಹೋಗ್ಬಿಟ್ಟು ನಗರಸಭೆಯಲ್ಲಿ ಇರ್ತಕ್ಕಂಥ ಆಸ್ತಿಗಳನ್ನು, ಅವರ ಮಾಲೀಕತ್ವದ ಆಸ್ತಿಗಳನ್ನು ಅವರು ಡೌನ್ಲೋಡ್ ಮಾಡಿಕೊಂಡು ವ್ಯೂ ಮಾಡಬಹುದಾಗಿದೆ. ಇದ್ರ ಮುಂದುವರೆದ ಇನ್ನೊಂದು ಭಾಗ ಏನಂತ ಹೇಳಿದರೆ, ಈಗ ಆಸ್ತಿ ಕಣಜ ಅಂತಕ್ಕಂಥ ಒಂದು ಸಾಫ್ಟ್ವೇರ್ ಇತ್ತು, ನಮ್ಮದು ರಿಜಿಸ್ಟರ್ ಇತ್ತು. ಆ ಆಸ್ತಿ ಕಣಜದಲ್ಲಿ ನಮ್ಮ ನಗರದಲ್ಲಿ 15,000 ಆಸ್ತಿಗಳಿತ್ತು. ಆ 15,000 ಆಸ್ತಿಗಳನ್ನು ಇನ್ನೂ ನಾವು ವ್ಯಾಲಿಡೇಟ್ ಮಾಡಿಲ್ಲ. ಅದರಲ್ಲಿ ಕೇವಲ ಒಂದು 2,700 ಆಸ್ತಿಗಳನ್ನು ಮಾತ್ರ ನಾವು ವ್ಯಾಲಿಡೇಟ್ ಮಾಡಿದ್ದೇವೆ. ಸೊ ಸಾರ್ವಜನಿಕರು ಉಳಿದವರು ಏನು ಮಾಡಬೇಕು ಅಂತ ಹೇಳಿದರೆ, ಆಸ್ತಿ ತೆರಿಗೆ ತುಂಬಿರ್ತಕ್ಕಂಥ ಪ್ರತಿ, ಅದಾದ ನಂತರ ಸ್ವತ್ತಿನ ಭಾವಚಿತ್ರಗಳು, ಕ್ರಯಪತ್ರ, ಆಮೇಲೆ ವಿದ್ಯುತ್ ಆರ್ಆರ್ ನಂಬರ್, ಅದಾದ ನಂತರ ಛಾಯಾಚಿತ್ರ, ಆಮೇಲೆ ಋಣಭಾರ ಎನ್ಕಂಬರೆನ್ಸಿ ಸರ್ಟಿಫಿಕೇಟ್ ಮತ್ತು ಇತರೆ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ಅದನ್ನು ಒಂದು ಸಲ ಈ ಆಸ್ತಿ ತಂತ್ರಾಂಶದಲ್ಲಿ ವ್ಯಾಲಿಡೇಟ್ ಮಾಡಬೇಕಾಗ್ತದೆ. ಅವ್ರ ಮನೆಯಲ್ಲೇ ಕೂತ್ಕೊಂಡು ಅದನ್ನು ಅಪ್ಲಿಕೇಶನ್ಸನ್ನು ನಮಗೆ ಫಾರ್ವರ್ಡ್ ಮಾಡಿದರೂ ಸಾಕು. ಸಿಟಿಸನ್ ಲಾಗಿನ್ ಅಂತ ಲಾಗಿನ್ನಲ್ಲಿ ಹೋಗ್ಬಿಟ್ಟು ನಾವು ನಮ್ಮಲ್ಲಿ ನಗರಸಭೆಯಿಂದ ಅದನ್ನು ಅಪ್ರೂವಲ್ ಮಾಡ್ತೇವೆ. ಸೊ ಇದರಿಂದ ಸಾರ್ವಜನಿಕರಿಗೆ ಸ್ವಲ್ಪ ಈಸಿ ಆಗ್ತದೆ ಅಂತಕ್ಕಂಥದ್ದು ಒಂದು ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕಂತ ನಾನು ವಿನಂತಿಸ್ಕೊಳ್ತೇನೆ.